ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಇದು ಸಂಡೇ ಈವ್ನಿಂಗ್ ಒಂದು 5 ಗಂಟೆಗೆಲ್ಲ ಬಸ್ಸಾರು ಮಾಡಿ ಇಟ್ಬಿಟ್ಟೆ. ನೈಟ್ಗೆ ಬರೀ ಮುದ್ದೆ ಒಂದು ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಅಮ್ಮ ಮನೆಯಿಂದ ಸಬ್ಬಕ್ಕಿ ಸೊಪ್ಪನ್ನು ತೊಗೊಂಬಂದಿದ್ನಲ್ವ, ಅದೊಂದು ಸ್ವಲ್ಪ ಇತ್ತು. ಆ ಸೊಪ್ಪಲ್ಲಿ ಒಂದು ಸ್ವಲ್ಪ ಎಲ್ಲ ಎಣ್ಣೆಲೆ ಆಗ್ತಾ ಇತ್ತು. ಇನ್ನು ಅದನ್ನು ಹಾಗೆ ಬಿಟ್ಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಕಟ್ ಅರಿವೆ ಸೊಪ್ಪನ್ನು ತೊಗೊಂಬಂದು ಬಸ್ಸಾರು ಮಾಡಿಟ್ಬಿಟ್ಟೆ. ನೆಕ್ಸ್ಟ್ ಈಗ ಸಾಂಬಾರೆಲ್ಲ ಮಾಡಿಟ್ಟಿದ್ದಾದ್ಮೇಲೆ ಒಂದು ಗಿಫ್ಟ್ ತಗೊಳ್ಳೋದಿತ್ತು. ಹಾಗಾಗಿ ಇವಾಗ ಗಿಫ್ಟ್ ಸೆಂಟರ್ಗೆ ಬಂದಿದ್ದೀವಿ. ನಮ್ಮ ಕೆಳಗಡೆ ಮನೆಯವ್ರ ಮಗುದು ಬರ್ತ್ಡೇ ಇತ್ತು. ಅವರು ಸಾಟರ್ಡೆ ಮಾರ್ನಿಂಗೇ ಹೇಳಿದರು ಸಂಡೇ ಈವ್ನಿಂಗ್ ಒಂದು 7 ಗಂಟೆ ಹಂಗೆ ನಮ್ಮ ಮಗುದು ಬರ್ತ್ಡೇ ಇದೆ, ಮೇಲೆ ಟೆರೆಸ್ ಮೇಲೆ ಬಂದ್ಬಿಡಿ ಅಂತಂದ್ಬಿಟ್ಟು ಅವ್ರು ಇನ್ವೈಟ್ ಮಾಡಿದರು. ಮೊದಲೇ ಹೇಳಿದ್ರಲ್ವಾ, ಹಾಗಾಗಿ ಏನಾದರೂ ಗಿಫ್ಟ್ ಕೊಡಬೇಕಲ್ವಾ ಮಗುಗೆ ಅಂತಂದ್ಬಿಟ್ಟು ಇವಾಗ ಏನಾದರೂ ಗಿಫ್ಟ್ ತೊಗೊಂಡು ಹೋಗೋಣ ಅಂತಂದ್ಬಿಟ್ಟು ಗಿಫ್ಟ್ ಸೆಂಟರ್ಗೆ ಬಂದಿದ್ದೀವಿ. ಗಿಫ್ಟ್ ಎಲ್ಲ ತಗೊಂಡು ಪ್ಯಾಕ್ ಮಾಡಿಸಿದ್ದಾಯಿತು. ಮನೆಗೆ ಹೋದ್ಮೇಲೆ ನಾನು ತೋರಿಸ್ತೀನಿ ಏನು ಗಿಫ್ಟ್ ತೊಗೊಂಡಿದ್ದೀವಿ ಅಂತಂದ್ಬಿಟ್ಟು. ಇಲ್ಲಿ ನನಗೆ ಆನೆ ಕಾಣಿಸ್ತು. ನನಗೆ ತುಂಬ ಆಸೆ ಇದೆ, ಜರ್ಮನ್ ಆನೆಗಳು ಒಂದೆರಡು ತೊಗೊಳ್ಬೇಕು ಅಂತಂದ್ಬಿಟ್ಟು ಇದನ್ನು ಹಾಗೆ ನೋಡಿದೆ. ಇದ್ರ ಕಾಸ್ಟ್ ಬಂದ್ಬಿಟ್ಟು ಒಂದು ಆನೆಗೆ 750 ರೇಟ್ ಹಾಕಿದ್ರು. ಈ ಸದ್ಯಕ್ಕೇನು ತಗೊಳ್ಳೋದಿಲ್ಲ, ಮುಂದಕ್ಕೆ ಯಾವಾಗಲಾದರೂ ತೊಗೊಳ್ಬೇಕು ಅಂತ ಅಂದ್ಕೊಂಡು ಹಾಗೆ ಸುಮ್ಮನೆ ಆ ಆನೆನ ನೋಡಿಬಿಟ್ಟು ಅಲ್ಲೇ ಇಟ್ಬಿಟ್ಟೆ. ನೆಕ್ಸ್ಟ್ ಇವಾಗ ಹೊರಗಡೆ ಬಂದರೆ ಇವಾಗ ಕ್ರಿಸ್ಮಸ್ ಸ್ಟಾರ್ಟ್ ಆಯ್ತಲ್ವಾ, ಹಾಗಾಗಿ ಇಲ್ಲಿ ಕ್ರಿಸ್ಮಸ್ ಟ್ರೀಗಳೆಲ್ಲ ಇಟ್ಟಿದ್ರು. ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ ಇವಾಗ ಗಿಫ್ಟ್ ಎಲ್ಲ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಈ ಸಂಜೆ ಟೈಮಲ್ಲಂತೂ ನಮ್ಮ ಮನೆಗೆ ಹೋಗೋ ಮೇನ್ ರೋಡಲ್ಲಿ ಒಂದು ಸ್ವಲ್ಪ ಟ್ರಾಫಿಕ್ ಜಾಮ್ ಆಗ್ತಾ ಇರುತ್ತೆ. ಒಂದೊಂದು ಸಲ ಏನಾದರೂ ಸಂಜೆ ಟೈಮಲ್ಲಿ ತೊಗೊಂಡು ಬರೋದು ಏನಾದರೂ ಇತ್ತು ಅಂತಂದರೆ ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ, ಇವಾಗ ಬೇಡ ಇರಮ್ಮ, ಟ್ರಾಫಿಕ್ ಒಂದು ಸ್ವಲ್ಪ ಜಾಮ್ ಆಗ್ತಾ ಇರುತ್ತೆ, ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ಮೇಲೆ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಹಾಗೆ ಬರ್ತಾ ಏನಾದರೂ ತಿಂಡಿ ಬೇಕಾ ಅಂತ ಕೇಳಿದ್ರು. ಏನೂ ಬೇಡ, ಜಿಲೇಬಿ ತೊಗೊಂಡೋಗೋಣ ಅಂತ ಹೇಳಿದೆ ನನ್ನ ಹಸ್ಬೆಂಡ್ಗೆ. ಹಾಗಾಗಿ ಇವಾಗ ಜಿಲೇಬಿ ತೊಗೊಂಡೋಗೋದಕ್ಕೆ ಅಂತ ಬಂದ್ವಿ. ಜಿಲೇಬಿ ಹಾಕೋ ಅಂಗಡಿ ಮುಂದೆನೇ ಇದೊಂದು ಸ್ಕೂಲ್ ಇದೆ. ಸ್ಕೂಲ್ ಮುಂದೆ ಕ್ರಿಸ್ಮಸ್ಗೆಲ್ಲ ಡೆಕೋರೇಷನ್ ಮಾಡಿದ್ರು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಹಾಗೆ ಒಂದು ವಿಡಿಯೋನ ಮಾಡಿಕೊಂಡೆ. ನೆಕ್ಸ್ಟ್ ಈಗ ಮನೆಗೆ ಬಂದ್ವಿ. ಮಗುಗೆ ಗಿಫ್ಟ್ ಕೊಡೋದಕ್ಕೆ ಗಿಫ್ಟ್ ಪ್ಯಾಕಿಂಗ್ ಎಲ್ಲ ಅಲ್ಲೇ ಮಾಡಿಸ್ಕೊಂಬಂದ್ಬಿಟ್ವಿ. ಏನು ಗಿಫ್ಟ್ ತೊಗೊಂಡ್ವಿ ಅಂತಂದರೆ ಸ್ಟೇಷ್ನರಿ ಸೆಟ್ಟನ್ನು ತೊಗೊಂಡಿದ್ದೀವಿ. ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಏನು ಗಿಫ್ಟ್ ಕೊಡೋದು ಅಂತಂದ್ಬಿಟ್ಟು ಗೊತ್ತಾಗಲೇ ಇಲ್ಲ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಆ ಸ್ಟೋರಲ್ಲೆಲ್ಲ ಓಡಾಡ್ತಾ ಇದ್ವಿ. ಆಮೇಲೆ ನಾನು ನನ್ನ ಹಸ್ಬೆಂಡ್ಗೆ ಹೇಳಿದೆ, ಆ ಸ್ಟೋರಲ್ಲಿರೋ ಹುಡುಗರನ್ನ ಒಂದು ಸಜೆಷನ್ ಕೇಳಿ, LKG ಓದೋ ಮಗುಗೆ ಏನು ಗಿಫ್ಟ್ ಕೊಡ್ಬೋದು ಅಂತಂದ್ಬಿಟ್ಟು ಕೇಳಿ ಅವರು ಸಜೆಷನ್ ಕೊಡ್ತಾರೆ ಅಂತಂದ್ಬಿಟ್ಟು ಹೇಳಿದೆ. ಆಮೇಲೆ ಅವರನ್ನು ಕೇಳಿದ್ವಿ. ಅದಕ್ಕೆ ಅವರು ಏಜ್ ಎಷ್ಟು ಇರ್ಬೋದು ಅಂತಂದ್ಬಿಟ್ಟು ಕೇಳಿದ್ರು. ಒಂದು 5-6 ವರ್ಷ ಇರ್ಬೋದೇನೋ ಅಂತಂದ್ಬಿಟ್ಟು ಹೇಳಿದ್ವಿ. ಏನು ಓದ್ತಾ ಇದೆ ಅಂತಂದ್ಬಿಟ್ಟು ಕೇಳಿದ್ರು. LKG ಓದ್ತಾ ಇದೆ ಅಂತ ಹೇಳ್ತಾ ಇದ್ರು. ಅಂದಿದ್ದಕ್ಕೆ ಒಂದು ಕೆಲಸ ಮಾಡಿ ಸ್ಟೇಷ್ನರಿ ಸೆಟ್ಟನ್ನು ಕೊಟ್ಬಿಡಿ, ಅವ್ರಿಗೆ ಡೈಲಿ ಯೂಸ್ ಮಾಡೋದಕ್ಕಾಗುತ್ತೆ. ಯಾವುದಾದ್ರೂ ಗಿಫ್ಟ್ ಕೊಟ್ಟಿದ್ದೀವಿ ಅಂತಂದರೆ ಎಲ್ಲರೂ ತೊಗೊಂಡೋಗಿ ಇಟ್ಕೊಳ್ತಾರೆ, ಸ್ಟೇಷ್ನರಿ ಕೊಟ್ಬಿಡಿ ಅಂತಂದರು. ಆಮೇಲೆ ನಾವು ಒಂದು ಸ್ಟೇಷ್ನರಿ ಸೆಟ್ಟನ್ನು ತೊಗೊಂಡ್ವಿ. ಅದರಲ್ಲಿ ಸ್ಕೆಚ್ ಪೆನ್ನು, ಆಮೇಲೆ ಪೆನ್ಸಿಲ್ಸು, ಡ್ರಾಯಿಂಗ್ ಬುಕ್ಸು, ಈ ಥರ ಸೆಟ್ ಇರುತ್ತಲ್ವ, ಆ ಒಂದು ಸೆಟ್ಟನ್ನು ತೊಗೊಂಡ್ವಿ. ನೆಕ್ಸ್ಟ್ ಈಗ ಸೋಮವಾರ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಕಸ ಎಲ್ಲ ಗುಡಿಸಿ ಮನೆ ಒರೆಸೋದಿತ್ತು. ಮನೆ ಒರೆಸೋದಕ್ಕಿಂತ ಮುಂಚೆ ಈ ಗ್ರಾಸರಿನೆಲ್ಲ ಡಿಮಾರ್ಟಲ್ಲಿ ಬುಕ್ ಮಾಡಿಬಿಡೋಣ, ಒಂದು 11 ಗಂಟೆ 12 ಗಂಟೆಗೆಲ್ಲ ಬಂದುಬಿಡುತ್ತಲ್ವ ಅಂತಂದ್ಬಿಟ್ಟು ಇವಾಗ ಬುಕ್ಕಲ್ಲೆಲ್ಲ ಗ್ರಾಸರಿಯನ್ನು ಬರೆದಿಟ್ಕೊಂಡಿದ್ದೆ. ಇವಾಗ ಮೊಬೈಲ್ ತೊಗೊಂಡು ಗ್ರಾಸರಿನೆಲ್ಲ ಬುಕ್ ಮಾಡ್ತಾಯಿದ್ದೀನಿ. ಗ್ರಾಸರಿನೆಲ್ಲ ಬುಕ್ ಮಾಡಿದ್ದಾದಮೇಲೆ ಇವಾಗ ಬೆಡ್ ಸ್ಪ್ರೆಡ್ನೆಲ್ಲ ರೀಸೆಟ್ ಮಾಡಿಡ್ತಾ ಇದ್ದೀನಿ. ಆಮೇಲೆ ನೈಟು ಬರ್ತ್ಡೇ ಫಂಕ್ಷನ್ಗೆ ನಾನೇನು ಹೋಗಲಿಲ್ಲ, ನನ್ನ ಹಸ್ಬೆಂಡೇ ಹೋದರು. ಅಲ್ಲೋದ್ರೆ ಅವರು ನಾನ್ ವೆಜ್ ಊಟ ಇಟ್ಕೊಂಡಿದ್ರಂತೆ, ಬಫೆ ಟೈಪು, ಬಿರಿಯಾನಿ, ಕಬಾಬು ಮತ್ತು ಒಂದು ಸ್ವಲ್ಪ ರೆಸಿಪಿಗಳನ್ನೆಲ್ಲ ಇಟ್ಕೊಂಡಿದ್ರಂತೆ. ಹಾಗಾಗಿ ನನ್ನ ಹಸ್ಬೆಂಡು ಅಲ್ಲೇ ಊಟ ಮುಗಿಸ್ಕೊಂಬಂದರು. ಇನ್ನು ನಾನಿಲ್ಲಿ ಸಂಜೆನೇ ಬಸ್ಸಾರು ಮಾಡಿದ್ದೆ, ಇನ್ನು ನಾನೊಬ್ಬಳೇ ಉಳ್ಕೊಂಡೆ ಇಲ್ಲಿ. ಸರಿ ಆಯಿತು ಅಂತಂದ್ಬಿಟ್ಟು ನಾನು ಮುದ್ದೆ ಏನು ಮಾಡೋದಕ್ಕೆ ಹೋಗಲಿಲ್ಲ, ಬರೀ ರೈಸ್ ಮಾಡಿಕೊಂಡು ಸೊಪ್ಪೆ ಜಾಸ್ತಿ ತಿನ್ಕೊಂಡ್ಬಿಟ್ಟೆ ನಾನು, ರೈಸ್ ಏನು ಜಾಸ್ತಿ ತಿನ್ನಲಿಲ್ಲ. ಆಮೇಲೆ ಬೆಳಗ್ಗೆ ಇನ್ನು ಬಸ್ಸಾರಿತ್ತು, ಆಮೇಲೆ ಸೊಪ್ಪು ಇತ್ತು, ಅದಕ್ಕೆ ಬಿಸಿ ರೈಸ್ ಒಂದು ಸ್ವಲ್ಪ ಮಾಡಿದೆ.
ಈಗ ಗ್ಯಾಸ್ ಸ್ಟವ್ ಮೇಲೆ ರೈಸ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಈ ಕಡೆ ನೈಟು ವಾಶ್ ಮಾಡಿ ಇಟ್ಟಿರುವಂಥ ಪಾತ್ರೆಗಳನ್ನೆಲ್ಲ ಕ್ಯಾಬಿನೆಟ್ ಒಳಗಡೆ ಜೋಡಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಏನಾದರೂ ತೇವ ಇತ್ತು ಅಂತಂದರೆ ಕೌಂಟರ್ ಟಾಪ್ ಮೇಲೇ ಇಟ್ಬಿಡ್ತೀನಿ. ಪಾತ್ರೆಗಳು ಚೆನ್ನಾಗಿ ಒಣಗಿತ್ತು ಅಂತಂದರೆ ಕ್ಯಾಬಿನೆಟ್ ಒಳಗಡೆ ಜೋಡಿಸಿಟ್ಕೊಳ್ತೀನಿ. ಈಗ ಪಾತ್ರೆಗಳೆಲ್ಲ ಜೋಡಿಸಿಟ್ಟಿದ್ದಾಯಿತು, ರೈಸೂ ಮಾಡಿಟ್ಟಿದ್ದಾಯಿತು. ಇವಾಗ ಸಾಂಬಾರು ಮತ್ತು ಸೊಪ್ಪನ್ನೆಲ್ಲ ಬಿಸಿ ಮಾಡ್ತಾ ಇದ್ದೀನಿ. ಇವಾಗ ಬೆಳಗ್ಗೆ ಟಿಫನ್ಗೆ ರೈಸು, ಬಸ್ಸಾರು ಮತ್ತು ಸೊಪ್ಪು, ನೈಟ್ ಜಿಲೇಬಿ ತೊಗೊಂಬಂದಿದ್ವಲ್ವ, ಅದೊಂದು ಜಿಲೇಬಿನ ಬೆಳಗ್ಗೆ ಟಿಫನ್ಗೆ ತಿನ್ಕೊಂಡ್ವಿ. ನಮ್ಮ ಮನೆಯಲ್ಲಿ ಊಟ ಏನಾದರೂ ಉಳಿದಿತ್ತು ಅಂತಂದರೆ, ಅಂದರೆ ಸಾಂಬಾರು ಮತ್ತು ರೈಸು ಏನಾದರೂ ಉಳಿದಿತ್ತು ಅಂತಂದರೆ ನಾವು ಏನು ವೇಸ್ಟ್ ಮಾಡೋದಿಲ್ಲ, ಎಲ್ಲನೂ ಬಿಸಿ ಮಾಡ್ಕೊಂಡು ತಿಂತೀವಿ. ಖಾಲಿ ಆಯಿತು ಅಂತಂದರೆ ಫ್ರೆಶ್ಶಾಗಿ ಮಾಡ್ಕೊಂಡು ತಿಂತೀವಿ. ಇದು ತಂಗಳಲ್ವಾ ತಿನ್ನೋದಿಲ್ಲ ಅಂತಂದ್ಬಿಟ್ಟು ಹಂಗೆ ನಾವೇನು ಮಾಡೋದಿಲ್ಲ, ಬಿಸಿ ಮಾಡ್ಕೊಂಡು ನಾವು ತಿಂತೀವಿ. ಊಟನ ಮಾತ್ರ ಯಾವತ್ತೂ ಅಷ್ಟೇ ನಾವು ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್ ಇವಾಗ ಮಧ್ಯಾಹ್ನ ಒಂದು ಗಂಟೆ ಹಂಗೆ ಡಿ-ಮಾರ್ಟ್ ಅವರು ಗ್ರಾಸರಿನೂ ತೊಗೊಂಬಂದು ಕೊಟ್ಟರು. ನೋಡ್ತಾ ಇರ್ಬೋದು, ಒಂದೇ ಸಲ ಇಷ್ಟು ಗ್ರಾಸರಿಯನ್ನು ತರಿಸ್ಕೊಂಡಿದ್ದೀನಿ. ಒಂದು 6 ತಿಂಗಳಾದಮೇಲೆ ಇಷ್ಟು ಗ್ರಾಸರಿಯನ್ನು ತರಿಸ್ಕೊಂಡಿರೋದು. ಮೇ ಮಂತಲ್ಲೇನೋ ನಾನು ಗ್ರಾಸರಿಯನ್ನು ಬುಕ್ ಮಾಡಿದ್ದು, ಅದಾದಮೇಲೆ ಇಷ್ಟು ತಿಂಗಳಾದಮೇಲೆ ನಾನು ಇವತ್ತೇ ತುಂಬ ಗ್ರಾಸರಿಯನ್ನು ಬುಕ್ ಮಾಡ್ಕೊಂಡಿರೋದು. ನಿಜವಾಗ್ಲೂ ಮನಸ್ಸು ಬಿಚ್ಚಿ ಹೇಳಬೇಕು ಅಂತಂದರೆ, ಈ ಮನೆಗೆ ಬಂದು ನಾವು 10 ತಿಂಗಳಾಗಿದೆ. 10 ತಿಂಗಳಲ್ಲಿ ನಾವು 10 ಲಕ್ಷ ಸಾಲನ ತೀರಿಸಿದ್ದೀವಿ. ಈ 10 ಲಕ್ಷ ಸಾಲ ತೀರಿಸೋದಕ್ಕೆ ನಾವು ಪಟ್ಟ ಕಷ್ಟಗಳು ಅಷ್ಟಿಷ್ಟಲ್ಲ, ತುಂಬ ಅಂದರೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಒಂದೊಂದ್ಸಲ ನನಗೆ ಅಳ್ಳೋಷ್ಟು ಅಳುನೂ ಸಹ ಬರ್ತಾ ಇತ್ತು. ಆದರೆ ನಾನು ಅಷ್ಟಾಗಿ ನಮ್ಮಮ್ಮ ಹತ್ರ ಆಗಿರ್ಬೋದು, ನಮ್ಮಪ್ಪ ಹತ್ರ ಆಗಿರ್ಬೋದು, ಮತ್ತು ನನ್ನ ತಮ್ಮನ ಹತ್ರ ಆಗಿರ್ಬೋದು, ನಮ್ಮ ಅತ್ತೆ, ನಮ್ಮ ಮಾವ ಮತ್ತು ನನ್ನ ಮೈದ್ನ, ಇವ್ರ ಹತ್ರ ಯಾರ ಹತ್ರನೂ ನಾವು ಅಷ್ಟಾಗಿ ಶೇರ್ ಮಾಡ್ಕೊಳ್ತಾ ಇರಲಿಲ್ಲ. ನಾವೇ ಅದೆಷ್ಟು ನೋವು ಪಡಬೇಕು ಅಷ್ಟು ನೋವನ್ನು ಪಡ್ತಾ ಇದ್ವಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ ಇಟ್ಕೊಂಡು ತುಂಬ ಅಂದರೆ ತುಂಬಾ ಒದ್ದಾಡ್ಬಿಟ್ವಿ. ಒಂದೊಂದು ಸಲ ನನಗೆ ತುಂಬ ನೋವಾದಾಗ ಅನಿಸ್ತಾ ಇತ್ತು, ಇಷ್ಟು ಬೇಗ ನಾವು ಮನೆ ಮಾಡ್ಕೊಳ್ಳೋ ಅವಶ್ಯಕತೆ ಇತ್ತಾ? ಇನ್ನೂ ಒಂದು 3-4 ವರ್ಷ ಲೀಸ್ ಮನೆಯಲ್ಲೇ ಇದ್ಕೊಂಡು ಒಂದು ಸ್ವಲ್ಪ ದುಡ್ಡನ್ನ ಸೇವ್ ಮಾಡಿಕೊಂಡು ಆಮೇಲೆ ಮನೆ ಮಾಡ್ಕೊಳ್ಬೋದಾಗಿತ್ತಲ್ವಾ? ಇಷ್ಟೊಂದು ಕಷ್ಟಪಡೋ ಅವಶ್ಯಕತೆ ಇತ್ತಾ ನಮಗೆ ಅಂತಲೂ ಅನಿಸ್ತಾ ಇತ್ತು. ಆದರೆ ನನಗೆ ಇವತ್ತು ಸೋಮವಾರ ದಿನ ಒಂದಿಬ್ಬರು ಸಬ್ಸ್ಕ್ರೈಬರು ಅಕ್ಕಂದ್ರು ನನಗೆ ಕಾಲ್ ಮಾಡಿದರು. ಅವ್ರ ಜೊತೆ ಹಿಂಗೆ ನಾನು ಮಾತಾಡ್ತಾ ಇದ್ದೆ, ಹೆಂಗಿದೆ ಮಂಜು, ಹೊಸ ಮನೆ, ಹೊಸ ಲೈಫು ಅಂತೆಲ್ಲ ಕೇಳ್ತಾಯಿದ್ರು. ಚೆನ್ನಾಗಿದೆ ಅಕ್ಕ, ಆದರೆ ತುಂಬ ಕಷ್ಟಪಡ್ತಾ ಇದ್ದೀವಿ. ಈ ಮಂತ್ ಒಂದು ಸ್ವಲ್ಪ ಏನು ತುಂಬ ಅಂದರೆ ತುಂಬಾ ರಿಲೀಫ್ ಆಗ್ತಾ ಇದ್ದೀವಿ ಅಕ್ಕ. ಆಲ್ಮೋಸ್ಟ್ ಎಲ್ಲ ನಮಗೆ ಕುತ್ತಿಗೆವರೆಗೂ ಇದ್ದಿದ್ದ ಸಾಲಗಳನ್ನೆಲ್ಲ ತೀರಿಸ್ಕೊಂಡ್ವಿ ಅಕ್ಕ ಅಂತಂದ್ಬಿಟ್ಟು ಹೇಳಿದ್ದಕ್ಕೆ ಅವ್ರು ನನಗೆ ಒಂದು ಸ್ವಲ್ಪ ಧೈರ್ಯದ ಮಾತುಗಳನ್ನು ಹೇಳಿದ್ರು. ನೀವು ಕರೆಕ್ಟ್ ಟೈಮಲ್ಲಿ ಮನೇನ ಮಾಡ್ಕೊಂಡಿದ್ದೀರಾ, ಸುಮ್ಮನೆ ರೀ ಮಂಜು, ಒಂದು ಸ್ವಲ್ಪ ದಿನ ಕಷ್ಟ ಆದರೂ ಪರವಾಗಿಲ್ಲ, ಆದರೆ ಫ್ಯೂಚರಲ್ಲಿ ಇನ್ನೂ ತುಂಬ ಕಷ್ಟಪಡಬೇಕಾಗಿತ್ತು. ನೀವು ಮಕ್ಕಳಾದ್ಮೇಲೆ ತುಂಬ ಅಂದರೆ ತುಂಬಾ ಕಷ್ಟ ಇರುತ್ತೆ, ಅವ್ರ ಎಜುಕೇಷನ್ನೇ ತುಂಬ ಜಾಸ್ತಿ ಇರುತ್ತೆ. ಅದ್ರ ಮಧ್ಯೆ ಮನೆ ಮಾಡ್ಕೊಳ್ಳೋದು ಅಂತಂದರೆ ಅದು ಕಷ್ಟದ ಮಾತಾಗಿರ್ತಾ ಇತ್ತು. ನೀವು ಕರೆಕ್ಟ್ ಟೈಮಲ್ಲೇ ಮನೇನ ಮಾಡ್ಕೊಂಡಿದ್ದೀರಾ, ಸುಮ್ಮನೆ ಇರಿ, ಒಂದು ಸ್ವಲ್ಪ ದಿನ ಕಷ್ಟಪಟ್ಟಿದ್ದೀರಾ, ಇವಾಗ ಸುಖ ಬರುತ್ತಲ್ವಾ ಅಂತಂದ್ಬಿಟ್ಟು ಹೇಳ್ತಾ ಇದ್ರು. ಆವಾಗ ನನಗನ್ನಿಸ್ತು, ಹೌದಲ್ವಾ, ಮುಂದಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇತ್ತೋ ಇಲ್ವೋ, ಇವಾಗ ಒಂದು ಸ್ವಲ್ಪ ದಿನ ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದೀವಿ, ಆದರೆ ಒಂದು 10 ತಿಂಗಳಲ್ಲಿ ನಾವು ಒಂದು ಸ್ವಲ್ಪ ರಿಲೀಫ್ ಆದ್ವಲ್ವಾ ಅಂತಂದ್ಬಿಟ್ಟು ಆ ಇಬ್ಬರು ಅಕ್ಕಂದ್ರು ಹೇಳಿದ ಮಾತಿಗೆ ನನಗೊಂದು ಸ್ವಲ್ಪ ಧೈರ್ಯ ಬಂತು. ಅಷ್ಟು ಕಷ್ಟಪಟ್ಟಿದ್ದೀವಿ ನಿಜವಾಗ್ಲೂ ಹೇಳಬೇಕು ಅಂತಂದರೆ. ಲೈಫಲ್ಲಿ ಎಲ್ಲರಿಗೂ ಏರಿಳಿತ ಅನ್ನೋದು ಇದ್ದೇ ಇರುತ್ತೆ. ನಾನು ಎದುರ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಧೈರ್ಯವಾಗಿ ಅದನ್ನು ಫೇಸ್ ಮಾಡ್ತೀನಿ. ಆದರೆ ಕೆಲವರು ಅಂದ್ಕೊಳ್ತಾರಲ್ವ, ಅಯ್ಯೋ ಅವ್ರಿಗೆ ಅಷ್ಟೊಂದು ಕಷ್ಟ ಅಂತೆ, ಇಷ್ಟೊಂದು ಕಷ್ಟ ಅಂತೆ, ಕೆಲವೊಂದು ಐಟಮ್ಸ್ ತಗೊಳ್ಳೋದಕ್ಕೂ ಅವ್ರ ಕೈಯಲ್ಲಿ ಆಗ್ತಾ ಇಲ್ವಂತೆ ಅಂತಂದ್ಬಿಟ್ಟು ಅಂಗಿಸ್ತಾರಲ್ವ. ಅಂಥ ಟೈಮಲ್ಲೆಲ್ಲ ನಾನು ಕೆಲವೊಂದು ಮೋಟಿವೇಶ್ನಲ್ ವೀಡಿಯೋಸನ್ನು ನೋಡ್ತಾ ಇರ್ತೀನಿ. ಈ ಥರ ನೋಡ್ತಾ ಇರಬೇಕಾದ್ರೆ ನನಗೆ ಸುಮಾರು ದಿನಗಳಿಂದ, ಅಂದರೆ ಒಂದು 2 months ಬ್ಯಾಕ್ ಏನೋ ಒಬ್ಬರದು ಇಂಟರ್ವ್ಯೂ ನೋಡಿದೆ. ಅವರು ಹೇಳ್ತಾ ಇದ್ರು, ನಾವು ಕಷ್ಟಗಳಲ್ಲಿದ್ದಾಗ ಇಂಥ ಕಷ್ಟಗಳನ್ನ ನಾವು ಪಡ್ತಾ ಇದ್ದೀವಿ ಅಂತ ಯಾರ ಜೊತೆ ಆದರೂ ಶೇರ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಅವ್ರು ನಮ್ಮನ್ನು ಹೀಯಾಳ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ನಾವು ಆ ಕಷ್ಟಗಳನ್ನೆಲ್ಲ ದಾಟ್ಕೊಂಡು ಒಂದು ಹಂತಕ್ಕೆ ಬಂದಿದ್ದಾದ್ಮೇಲೆ ನಾವು ಹೇಳಿದ್ದೀವಿ ಅಂತಂದರೆ, ವಾವ್ ನೋಡಿ ಎಷ್ಟು ಗ್ರೇಟ್ ಅವರು, ಇಷ್ಟು ಕಷ್ಟಗಳನ್ನೆಲ್ಲ ಫೇಸ್ ಮಾಡ್ಕೊಂಡು ಮುಂದಕ್ಕೆ ಬಂದಿದ್ದಾರಲ್ವಾ ಅಂತಂದ್ಬಿಟ್ಟು ಅವ್ರು ನಮ್ಮನ್ನು ಮೆಚ್ಕೊಳ್ತಾರೆ. ಇದೇ ನಮ್ಮ ಸಮಾಜ ಅಂತ ಹೇಳ್ತಾ ಇದ್ರು. ಆವಾಗ ನಾನು ಅಂದ್ಕೊಂಡೆ, ಹೌದಲ್ವಾ, ಇದನ್ನೆಲ್ಲ
ನಾವು ಫೇಸ್ ಮಾಡ್ಕೊಂಡು ಹೋಗಿದ್ದಾದ್ಮೇಲೆ ನಾನು ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡು ಇಷ್ಟು ದಿನ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಳ್ತಾ ಇರಲಿಲ್ಲ. ನನಗೇನಿದೆಯೋ ಅಷ್ಟಲ್ಲೇ ನಾನು ಜೀವನ ಮಾಡಿಕೊಂಡು ತೃಪ್ತಿಯಾಗಿದ್ದೆ. ಅಂದರೆ ಯಾವಾಗಲೂ ನಾನು ಯಾವ ರೀತಿಯಾಗಿ ಯೋಚನೆ ಮಾಡ್ತೀನಿ ಅಂತಂದರೆ, ಈ ಜೀವನ ಅನ್ನೋ ದಾರಿಯಲ್ಲಿ ನಮಗೆ ಸುಮಾರು ಜನ ಸಿಗ್ತಾರೆ, ನಮಗಿಂತ ಚೆನ್ನಾಗಿರೋರೆಲ್ಲ ಸಿಗ್ತಾರೆ. ನಾನು ಅವ್ರಿಗೆಲ್ಲ ಯಾವತ್ತೂ ಕಂಪೇರ್ ಮಾಡ್ಕೊಳ್ಳೋದಕ್ಕೇ ಹೋಗೋದಿಲ್ಲ. ನಮ್ಗೆ ಎಷ್ಟು ಇನ್ಕಮ್ ಬರುತ್ತೋ ಅಷ್ಟಲ್ಲೇ ನಾವು ತೃಪ್ತಿಯಾಗಿರೋಣ. ಯಾರನ್ನೋ ನಾವು ಮೀರ್ಸೋದಕ್ಕೆ ಹೋಗಿ ಅವರು ಹಂಗಂದ್ರು ಹಿಂಗಂದ್ರು ಅಂತಂದ್ಬಿಟ್ಟು ನೋವು ಪಟ್ಕೊಂಡು ನಾವು ಅದನ್ನು ತಗೊಳ್ಲೇಬೇಕು ಅಂತ ಸಾಲ ಸೋಲ ಮಾಡಿಕೊಂಡು ತಗೊಂಡು ಆ ಸಾಲನ ತೀರಿಸೋದಕ್ಕಾಗದೆ ಇನ್ನೊಂದು ಕಡೆ ಸಾಲ ಮಾಡಿ ಆ ಸಾಲಕ್ಕೆ ಸಾಲ ಅಂತ ಬೆಳೆದು ತುಂಬ ದೊಡ್ಡ ಸಾಲ ಆಗಿ ಬೀದಿಗೆ ಬರೋದೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ನನಗೆ ಎಷ್ಟು ಇನ್ಕಮ್ ಬರುತ್ತೋ ಅಷ್ಟರಲ್ಲೇ ನಾವು ಜೀವನವನ್ನು ಮಾಡೋಣ ಅಂತ ಅಂದ್ಬಿಟ್ಟು ಆ ರೀತಿಯಾಗಿ ನಾನು ಯಾವಾಗಲೂ ಯೋಚನೆ ಮಾಡ್ತೀನಿ. ಯಾರಿಗೂ ನಾನು ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಯಾವತ್ತಿಗೂ ಅಷ್ಟೇ ನಾನು ಹೋಗೋದಿಲ್ಲ. ನೆಕ್ಸ್ಟ್ ಇವಾಗ ಗ್ರಾಸರಿಯನ್ನೆಲ್ಲ ಎತ್ತಿಟ್ಕೊಂಡಿದ್ದಾದಮೇಲೆ ಮನೆಯೆಲ್ಲ ಒರೆಸಿ ಇವಾಗ ಸಂಜೆ ಹಂಗೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಯಲ್ಲಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಟ್ಟು ಇವಾಗ ಹೊಸ್ಲು ಮುಂದೆ ಪೂಜೆಗೆಲ್ಲ ರೆಡಿ ಮಾಡಿ ಇವಾಗ ಮೊದಲಿಗೆ ತುಳಸಿ ಅಮ್ಮನ ಪೂಜೆ ಹಾಗೆ ಹೊಸ್ಲು ಪೂಜೆಯನ್ನು ಮಾಡ್ತಾಯಿದ್ದೀನಿ. ಈಗ ಹೊಸ್ಲು ಪೂಜೆ ಎಲ್ಲ ಮಾಡಿದ್ದಾದಮೇಲೆ ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿ ಇವಾಗ ನಾನು ಪದ್ಮಾವತಿ ಅಮ್ಮನವರ ಸ್ತೋತ್ರನ ಹೇಳ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಆಮೇಲೆ ನಾನು ಮತ್ತೇನು ವೀಡಿಯೋಸ್ ಮಾಡ್ಕೊಳ್ಳಿಲ್ಲ. ಮತ್ತೆ ಮಂಗಳವಾರ ಸಂಜೆ ನಾನು ಹೊಸ್ಲು ಪೂಜೆಯನ್ನು ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಅದೊಂದು ಕೆಲಸ ಇದೊಂದು ಕೆಲಸ, ಮತ್ತು ಒಂದು ಸ್ವಲ್ಪ ಗ್ರಾಸರಿಯನ್ನು ಇಲ್ಲಿ ಅಂಗಡಿಯಲ್ಲಿ ಹೋಗಿ ತೊಗೊಂಬರ್ಬೇಕಾಗಿತ್ತು. ಆಫ್ಲೈನಲ್ಲಿ ತೊಗರಿಬೇಳೆ ಆಮೇಲೆ ಕಾಳುಗಳು ಅವನ್ನೆಲ್ಲ ಇಲ್ಲೇ ಅಂಗಡಿಯಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಅಲ್ಲೋಗಿ ತೊಗೊಂಬಂದು ಮನೆಯೆಲ್ಲ ಕಸ ಗುಡಿಸಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಮತ್ತೆ ನಾನು ಸಂಜೆ ದೇವ್ರ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಈಗ ಹೊಸ್ಲು ಪೂಜೆ ಎಲ್ಲ ಮಾಡಿದ್ದಾಯಿತು. ಇವಾಗ ದೇವ್ರ ಮನೆಯಲ್ಲಿ ಮತ್ತೆ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿ ಇವಾಗ ಪದ್ಮಾವತಿ ಅಮ್ಮನವರ ಸ್ತೋತ್ರನ ಹೇಳ್ಕೊಳ್ತಾ ಇದ್ದೀನಿ. ಇವಾಗ ಪದ್ಮಾವತಿ ಅಮ್ಮನವರ ಸ್ತೋತ್ರನೂ ಹೇಳ್ಕೊಂಡಿದ್ದಾಯಿತು. ನನಗೆ ಸಂಜೆ ಟೈಮಲ್ಲಿ ಹೊಸ್ಲು ಮುಂದೆ ಹತ್ರ ದೀಪ ನೋಡೋದು ಮತ್ತು ತುಳಸಿ ಗಿಡದ ಹತ್ರ ದೀಪ ನೋಡೋದು ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಒಂದು ವಿಡಿಯೋನ ಮಾಡಿಕೊಂಡೆ. ಈಗ ಪೂಜೆ ಎಲ್ಲ ಮಾಡಿದ್ದಾಯಿತು. ಮಧ್ಯಾಹ್ನ ಅಂಗಡಿಯಿಂದ ಗ್ರಾಸರಿನೆಲ್ಲ ಒಂದು ಸ್ವಲ್ಪ ತೊಗೊಂಬಂದಿದ್ನಲ್ವ, ಅದನ್ನೆಲ್ಲ ಬ್ಯಾಗಿಂದ ತೆಗೆದು ಹೊರಗಡೆ ಇಡ್ತಾಯಿದ್ದೀನಿ. ಅಕ್ಕಿ ಮೂಟೆನೂ ತೊಗೊಂಬರ್ಬೇಕಾಗಿತ್ತು, ಒಂದು ಸ್ವಲ್ಪ ಅಕ್ಕಿ ಇತ್ತು, ಹಾಗಾಗಿ ಅಕ್ಕಿ ಮೂಟೆನೂ ತೊಗೊಂಬಂದ್ಬಿಟ್ವಿ. ಅಂದರೆ ನಾನು ಮೊದಲೆಲ್ಲ ಈ ಗ್ರಾಸರಿಯನ್ನು ಯಾವ ರೀತಿಯಾಗಿ ತರಿಸ್ಕೊಳ್ತಾ ಇದ್ದೆ ಅಂತಂದರೆ, ಒಂದು 4 kg ಅಡುಗೆ ಎಣ್ಣೆ, ಒಂದು 3 kg ದೀಪದ ಎಣ್ಣೆ, ತುಪ್ಪ 1 kg, ಈ ರೀತಿಯಾಗಿ ಒಂದು 2 months ಆಗೋವಷ್ಟು ನಾನು ಒಂದೇ ಸಲ ಗ್ರಾಸರಿಯನ್ನು
ತರಿಸ್ಕೊಂಡ್ಬಿಡ್ತಾ ಇದ್ದೆ, ಎಲ್ಲ ಸ್ಟಾಕ್ ಇಟ್ಕೊಂಡ್ಬಿಡ್ತಿದ್ದೆ. ಇಷ್ಟು ದಿನ ನನಗೆ ಜಾಸ್ತಿ ಕಮಿಟ್ಮೆಂಟ್ಸ್ ಇತ್ತಲ್ವಾ, ಹಾಗಾಗಿ ಏನು ಮಾಡ್ತಾ ಇದ್ದೆ ಅಂತಂದರೆ 1 kg ಅಡುಗೆ ಎಣ್ಣೆಯನ್ನು ತರಿಸ್ಕೊಳ್ತಾ ಇದ್ದೆ. ಇನ್ನೇನು ಅದು ಖಾಲಿ ಆಗೋ ಮೂಮೆಂಟಲ್ಲಿ ಇನ್ನೊಂದು kg ಅಡುಗೆ ಎಣ್ಣೆಯನ್ನು ಇಲ್ಲೇ ಲೋಕಲ್ ಶಾಪಲ್ಲೇ ನನ್ನ ಹಸ್ಬೆಂಡ್ ಕೈಯಲ್ಲಿ ತರಿಸ್ಕೊಳ್ತಾ ಇದ್ದೆ. ಆಮೇಲೆ ತುಪ್ಪನೂ ಅಷ್ಟೇ ಒಂದು 100 ಗ್ರಾಮ್ ತರಿಸ್ಕೊಳ್ತಾ ಇದ್ದೆ. ಅದು ಅಡುಗೆಗೆ ಮತ್ತು ಕಾಮಾಕ್ಷಮ್ಮನ ದೀಪಕ್ಕೆಲ್ಲ ಯೂಸ್ ಮಾಡ್ತಾ ಇದ್ದೆ. ಆಮೇಲೆ ದೀಪದ ಎಣ್ಣೆನೂ ಅಷ್ಟೇ 1 kg ತರಿಸ್ಕೊಳ್ತಾ ಇದ್ದೆ ಅಷ್ಟೇ. ಅದು ಖಾಲಿ ಆಗೋ ಮೂಮೆಂಟಲ್ಲಿ ಇನ್ನೊಂದು kg ತರಿಸ್ಕೊಳ್ತಾ ಇದ್ದೆ. ಮತ್ತು ತೊಗರಿಬೇಳೆನೂ ಅಷ್ಟೇ 1 kgನೇ ತೊಗೊಂಬರ್ತಾ ಇದ್ವಿ. ಅದು ಖಾಲಿ ಆಗೋ ಮೂಮೆಂಟಲ್ಲಿ ಇನ್ನೊಂದು kg ಈ ರೀತಿಯಾಗಿ ತರಿಸ್ಕೊಳ್ತಾ ಇದ್ದೆ. ಇನ್ನು ಕೆಲವೊಂದು ಸ್ವಲ್ಪ ಬೇಸಿಕ್ ಐಟಮ್ಸ್ ಅಂತ ಇರುತ್ತಲ್ವಾ, ಈ ಅಕ್ಕಿ ಆಗಿರ್ಬೋದು, ಮತ್ತು ರಾಗಿ ಹಸಿಟ್ಟು ಆಗಿರ್ಬೋದು, ಮತ್ತು ದೋಸೆಗಾಗಿರ್ಬೋದು, ಇದನ್ನೆಲ್ಲ ನಾನು ಒಂದು ಸ್ವಲ್ಪ ಅಂದರೆ ನೋಡ್ಕೊಂಡು ತರಿಸ್ಕೊಂಡ್ಬಿಡ್ತಾ ಇದ್ದೆ. ಅಕ್ಕಿನೆಲ್ಲ ನಾನು ಮೂಟೆನೇ ತರಿಸ್ಕೊಂಡ್ಬಿಡ್ತಾ ಇದ್ದೆ. ಅದು ರೆಗ್ಯುಲರ್ ಆಗಿ ಯೂಸ್ ಆಗುತ್ತಲ್ವ, ಮತ್ತು ಪದೇ ಪದೇ ಹೋಗಬೇಕಾಗುತ್ತೆ, ಅದು ಬೇಕೇ ಬೇಕಲ್ವಾ ಅಂತಂದ್ಬಿಟ್ಟು ಒಂದು ಮೂಟೆ ಈ ರೀತಿಯಾಗಿ ಒಂದೇ ಸಲ ತರಿಸ್ಕೊಂಡ್ಬಿಡ್ತಾ ಇದ್ದೆ. ಅಂದರೆ ನಮಗೆ ಯಾವ ರೀತಿಯಾಗಿ ಆಗೋಗ್ಬಿಟ್ಟಿತ್ತು ಅಂತಂದರೆ, ನಮ್ಮದು ಓನ್ ಬಿಸ್ನೆಸ್ಸು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ವಾ, ನೆಕ್ಸ್ಟ್ ಮಂತು ಏನೇನು ಕಮಿಟ್ಮೆಂಟ್ ಇರುತ್ತೋ ಆ ಕಮಿಟ್ಮೆಂಟ್ಸ್ಗೆಲ್ಲ ನಾವು ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಅದ್ರ ಮೇಲೆ ಏನಾದರೂ ಉಳಿತು ಅಂತಂದರೆ ಗ್ರಾಸರಿನ ತರಿಸ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ಕಮಿಟ್ಮೆಂಟ್ಸ್ಗೆ 60-70 ಸಾವಿರ ಅದು ಬೇಕೇ ಬೇಕಾಗುತ್ತೆ. ಅದರಲ್ಲೇನಾದರೂ ಖಾಲಿ ಮಾಡಿಬಿಟ್ಟಿದ್ದೀವಿ ಅಂತಂದರೆ ಆಮೇಲೆ ಚಿಟ್ ಫಂಡ್ಸ್ ಆಗಿರ್ಬೋದು, EMIಗಳಾಗಿರ್ಬೋದು, ಅದನ್ನು ಬ್ಯಾಲೆನ್ಸ್ ಇಟ್ಕೊಂಡ್ರೆ ಚೆನ್ನಾಗಿರೋದಿಲ್ಲ, ಮರ್ಯಾದೆ ಇರೋದಿಲ್ಲ ಅಂತಂದ್ಬಿಟ್ಟು ಅದನ್ನು ಪೇ ಮಾಡ್ಕೊಂಡು ಹೋಗ್ತಾ ಇದ್ವಿ. ನೆಕ್ಸ್ಟು ಇನ್ನೇನು ಸ್ವಲ್ಪ ಅಮೌಂಟ್ ಉಳಿದಿದೆ, ಗ್ರಾಸರಿನ ತರಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಆ ಡೇಟ್ಗಳು ಮಾತ್ರ ಬರ್ತಾಯಿತ್ತು, ನಮ್ಮ ಪೇಮೆಂಟ್ಸ್ ಅಂತೂ ಬರ್ತಾ ಇರಲಿಲ್ಲ. ಒಂದೊಂದು ಮಂತೆಲ್ಲ ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಲ್ವ, ಒಂದೊಂದು ಮಂತು ಜಾಸ್ತಿ ಬರ್ತಾಯಿತ್ತು. ಅದನ್ನು ಹಂಗೆ ಇಟ್ಕೊಂಡಿರ್ತಾ ಇದ್ವಿ. ಸರಿ ತಗೊಂಡ್ರೆ ಆಯಿತು ಬಿಡು ಅಂತ ಅನ್ಕೊತಾ ಇದ್ವಿ. ನೆಕ್ಸ್ಟ್ ಮಂತ್ ನೋಡೋಷ್ಟರಲ್ಲಿ ಅದು ತುಂಬ ಲೋ ಬರ್ತಾಯಿತ್ತು. ನೆಕ್ಸ್ಟ್ ಮಂತ್ಗೂ ಬ್ಯಾಲೆನ್ಸ್ ಮಾಡಬೇಕಾಗಿತ್ತಲ್ವ, ಹಾಗಾಗಿ ತುಂಬ ಅಂದರೆ ತುಂಬಾ ಏರುಪೇರು ಆಗ್ತಾಯಿತ್ತು. ಅದ್ರ ಮಧ್ಯದಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಅಮೌಂಟನ್ನು ಪೇ ಮಾಡಬೇಕಾಗಿತ್ತು. ಇಂಟೀರಿಯರ್ ಹಣ್ಣಾಗಿರ್ಬೋದು, ಮತ್ತು UGD ಅಮೌಂಟ್ ಅಂತ ಇತ್ತಲ್ವ, ಅದೆಲ್ಲ ಪೇ ಮಾಡಬೇಕಾಗಿತ್ತು. ಅದು ನಮಗೆ ಎಕ್ಸ್ಟ್ರಾ ಲೋಡ್ ಆಗಿಬಿಡ್ತು, ಅದನ್ನು ತೀರಿಸ್ಕೊಂಡು ಬಂದ್ವಿ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆದಷ್ಟು ಮನೆಯಲ್ಲಿ ಊಟನ ವೇಸ್ಟ್ ಮಾಡಬೇಡಿ, ಅನ್ನಪೂರ್ಣೇಶ್ವರಿ ಅಮ್ಮನಿಗೆ ಗೌರವ ಕೊಡಿ. ಏನಾದರೂ ಉಳಿದಿತ್ತು ಅಂತಂದರೆ ಅದನ್ನು ಬಿಸಿ ಮಾಡ್ಕೊಂಡು ತಿನ್ನಿ. ಈ ಟೈಮ್ ಅನ್ನೋದು ಯಾರಿಗೆ ಹೆಂಗೆಲ್ಲ ಚೇಂಜ್ ಆಗುತ್ತೆ ಅಂತಂದ್ಬಿಟ್ಟು ಹೇಳೋದಕ್ಕೇ ಆಗೋದಿಲ್ಲ. ತುಂಬ ಅಂದರೆ ತುಂಬಾ ಕಷ್ಟಗಳು ಬಂದುಬಿಡುತ್ತೆ ಒಂದೊಂದು ಸಲ. ನಾನು ಯಾವತ್ತೂ ಅಷ್ಟೇ ದೇವರನ್ನು ಬೈಕೊಳ್ಳೋದಕ್ಕೆ ಹೋಗಲಿಲ್ಲ, ಯಾಕಂದರೆ ನಾವು ಮನೆ ಮಾಡ್ಕೊಂಡಿರೋದ್ರಿಂದ ಇಷ್ಟೊಂದೆಲ್ಲ ಕಷ್ಟಪಡೋ ಹಾಗೆ ಆಯಿತು. ಮನೆ ಅನ್ನೋದು ಒಂದು ಖುಷಿ, ಫ್ಯೂಚರಲ್ಲಿ ಚೆನ್ನಾಗಿರ್ತೀವಿ. ಆದರೆ ಈ ಟೈಮಲ್ಲಿ ತುಂಬ ಅಂದರೆ ತುಂಬ ಕಷ್ಟಪಡಬೇಕು ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೆ. ಹಾಗಾಗಿ ನಾನು ಅದನ್ನೆಲ್ಲ ತೂಗಿಸ್ಕೊಂಡು ಬಂದೆ. ನೆಕ್ಸ್ಟ್ ಇವಾಗ ಗ್ರಾಸರಿಯನ್ನೆಲ್ಲ ತೆಗೆದಿಟ್ಟು ಇವಾಗ ಈ ಕ್ಯಾಬಿನೆಟ್ಸಲ್ಲಿರೋ ಬಾಕ್ಸ್ಗಳನ್ನೆಲ್ಲ ತೆಗೆದಿಟ್ಬಿಟ್ಟು ಕ್ಯಾಬಿನೆಟ್ಸ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಗ್ರಾಸರಿನೆಲ್ಲ ಜೋಡಿಸಿಟ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲ ಬಾಕ್ಸ್ನ ತೆಗೆದು ಇಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು 2 ಕ್ಯಾಬಿನೆಟ್ ಒಳಗಡೆ ಅಷ್ಟಾಗಿ ನಾನು ಏನು ಬಾಕ್ಸಸ್ಸೇ ಇಟ್ಟಿಲ್ಲ. ಇನ್ನು ಈ ಒಂದು ಕ್ಯಾಬಿನೆಟಲ್ಲಿ ಬಂದುಬಿಟ್ಟು ನಾನು ಬೇಸಿಕ್ಸ್ ಅಡುಗೆಗೆ ಏನೇನು ಐಟಮ್ಸ್ ಬೇಕೋ ಆ ಐಟಮ್ಸ್ನೆಲ್ಲ ಇಟ್ಕೊಂಡಿದ್ದೆ. ಆದರೆ ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾವತ್ತೂ ಅಷ್ಟೇ ಗ್ರಾಸರಿ ವಿಚಾರದಲ್ಲಿ ಹಿಂದೆ ಮುಂದೆ ನೋಡಬಾರ್ದು ನಾವು. ಯಾಕಂದರೆ ನಾವು ಗ್ರಾಸರಿಯಲ್ಲಿ ಕಂಟ್ರೋಲ್ ಮಾಡ್ಕೊಂಡಿದ್ದೀವಿ ಅಂತಂದರೆ ನಮ್ಮ ಹೆಲ್ತ್ ಅನ್ನೋದು ಏರುಪೇರಾಗುತ್ತೆ. ಆವಾಗ ನಮ್ಮ ಹೆಲ್ತ್ ಏನಾದರೂ ಅಪ್ಸೆಟ್ ಆಯಿತು ಅಂತಂದರೆ ಹಾಸ್ಪಿಟ್ಲಿಗೆ ನಾವು ಲಕ್ಷಗಳು ಇಡಬೇಕಾಗುತ್ತೆ. ಹಾಗಾಗಿ ನಾನು ಗ್ರಾಸರಿ ವಿಚಾರದಲ್ಲಿ ನಾನು ಹಿಂದೆ ಮುಂದೆ ಅಂತ ನೋಡೋದಕ್ಕೇ ಹೋಗಲಿಲ್ಲ. ಹಾಗಾಗಿ ನಾನು ಆದಷ್ಟು ಎಷ್ಟೆಷ್ಟು ಬೇಕೋ ಅಷ್ಟನ್ನು ಆವಾಗವಾಗ ನಾನು ತರಿಸ್ಕೊಳ್ತಾ ಇದ್ದೆ. ಇನ್ನು ಇವಾಗೆಲ್ಲ ನಮ್ಮ ಕಮಿಟ್ಮೆಂಟ್ಸ್ ಎಲ್ಲ ಆಲ್ಮೋಸ್ಟ್ ಒಂದು 60% ಎಲ್ಲ ಕ್ಲಿಯರ್ ಆಯ್ತಲ್ವ. ಹಾಗಾಗಿ ನಾನು 10,000 ಆಗುವಷ್ಟು ಗ್ರಾಸರಿಯನ್ನು ನಾನು ಎಲ್ಲ ಬುಕ್ ಮಾಡಿ ಇಟ್ಕೊಂಡ್ಬಿಟ್ಟೆ. ಅದಕ್ಕೋಸ್ಕರನೇ ನಾನು ಒಂದು ತುಪ್ಪ ಆಗಿರ್ಬೋದು, ಬೆಣ್ಣೆ ಆಗಿರ್ಬೋದು, ಇವನ್ನೆಲ್ಲ ಅಂದರೆ ನಮಗೇನೇನು ತಿನ್ನೋದಕ್ಕೆ ಇಷ್ಟ ಆಗುವಂಥ ಪದಾರ್ಥಗಳನ್ನೆಲ್ಲ ನಾನು ತುಂಬ ಜಾಸ್ತಿನೇ ತರಿಸಿಟ್ಕೊಂಡಿರ್ತೀನಿ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಲೈಫ್ನ ಬೇರೆಯವ್ರ ಲೈಫ್ ಜೊತೆ ಯಾವತ್ತೂ ಅಷ್ಟೇ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ತುಂಬ ಅಂದರೆ ತುಂಬಾ ಕಷ್ಟಗಳನ್ನು ಪಡಬೇಕಾಗುತ್ತೆ. ನಮಗೇನು ಬೇಕೋ ಅದನ್ನು ನೋಡಿಕೊಂಡು ನಮಗೇನು ಅವಶ್ಯಕತೆ ಇದೆಯೋ ಅದನ್ನು ತಗೊಂಡು ನಾವು ಲೈಫ್ ಲೀಡ್ ಮಾಡ್ತಾಯಿದ್ರೆ ನಾವು ಲೈಫಲ್ಲಿ ತುಂಬ ಚೆನ್ನಾಗಿರ್ತೀವಿ, ತುಂಬ ನೆಮ್ಮದಿಯಾಗಿರ್ತೀವಿ, ತುಂಬ ಆರೋಗ್ಯವಾಗಿರ್ತೀವಿ ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಟಾಲ್ ಯೂನಿಟಲ್ಲೂ ಅಷ್ಟೇ ಏನೇನು ಗ್ರಾಸರಿ ಉಳಿದಿದೆ ಅಂತಂದ್ಬಿಟ್ಟು ನೋಡಿ ಚೆಕ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ನನ್ನ
ನನ್ನ ಅನುಭವದ ಇನ್ನೊಂದು ಮಾತನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಕೆಲವು ಜನರು ಇರ್ತಾರೆ, ನಾವು ಹೆಂಗಿದ್ರೂ ಆಡ್ಕೊಳ್ತಾ ಇರ್ತಾರೆ. ನಾವು ತುಂಬ ಕಷ್ಟಗಳನ್ನು ಪಡ್ತಾ ಇದ್ದೀವಿ ಅಂತಂದರೆ ಆಡ್ಕೊಳ್ತಾ ಇರ್ತಾರೆ. ಆಮೇಲೆ ಅವ್ರಿಗೆ ಹಂಗೆ ಇವ್ರಿಗೆ ಹಿಂಗೆ ಅಂತಂದ್ಬಿಟ್ಟು ಮಾತಾಡ್ಕೊಳ್ತಾ ಇರ್ತಾರೆ. ಅದೇ ನಾವು ಆ ಕಷ್ಟಗಳನ್ನೆಲ್ಲ ಮೀಟಿ ಒಂದು ಹಂತಕ್ಕೆ ಬಂದಿದ್ದೀವಿ ಅಂತಂದರೆ ಆವಾಗ ಅವರು ಸಹಿಸ್ಕೊಂಡಿರೋದಕ್ಕೇ ಆಗೋದಿಲ್ಲ. ಅವ್ರು ಹಂಗೆ ಮಾಡ್ಕೊಂಡಿದ್ದಾರೆ, ಇವ್ರು ಹಿಂಗೆ ಮಾಡ್ಕೊಂಡಿದ್ದಾರೆ, ಅವ್ರು ಹೆಲ್ಪ್ ಮಾಡಿದ್ದಾರೆ, ಇವ್ರು ಹೆಲ್ಪ್ ಮಾಡಿದ್ದಾರೆ ಅಂತೆಲ್ಲ ಹೇಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇರ್ತಾರೆ. ನಾವು ಹೆಂಗಿದ್ರು ಕೆಲವು ಜನ ನಮ್ಮ ಬಗ್ಗೆ ಮಾತಾಡ್ಕೊಳ್ತಾನೆ ಇರ್ತಾರೆ. ಹಾಗಾಗಿ ಅಂಥ ಮಾತುಗಳಿಗೆಲ್ಲ ಕಿವಿ ಕೊಡಬಾರ್ದು ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಟಾಲ್ ಯೂನಿಟಲ್ಲಿ ಈ ಬಾಕ್ಸ್ಗಳಲ್ಲೆಲ್ಲ ಒಂದು ಸ್ವಲ್ಪ ಗ್ರಾಸರಿ ಏನಾದರೂ ಉಳಿದಿತ್ತು ಅಂತಂದರೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಅದರಲ್ಲಿ ನೋಡ್ತಾ ಇದ್ದೀನಿ ಏನೇನು ಗ್ರಾಸರಿ ಉಳಿದಿದೆ ಅಂತಂದ್ಬಿಟ್ಟು. ನನ್ನ ವಿಡಿಯೋದಿಂದ ನನ್ನ ವೀವರ್ಸ್ಗೆ ನಾನು ಕೊಡೋ ಮೆಸೇಜ್ ಏನು ಅಂತಂದರೆ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಈ ಸಾಲಗಳಿಂದ ದೂರ ಇರೋಣ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಎಲ್ಲರ ಜೀವನದಲ್ಲೂ ಆಗುವಂತಹ ಜೀವನದ ಏರುಪೇರಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.